ನಿಪ್ಪಾಣಿಯ ತವಂದಿ ಘಾಟದಲ್ಲಿ ಭೀಕರ ರಸ್ತೆ ಅಪಘಾತ, 2 ಸಾವು, 4 ಗಾಯಗೊಂಡಿದ್ದಾರೆ. ನಿಪ್ಪಾಣಿ ತಾಲೂಕಿನ ತವಂದಿ ಘಾಟದಲ್ಲಿ ಸೋಮವಾರ ಮಧ್ಯರಾತ್ರಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಕಾರಿಗೆ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ 2 ಸ್ಥಳದಲ್ಲೇ ಮೃತಪಟ್ಟಿದ್ದು 4 ಗಾಯಗೊಂಡಿದ್ದಾರೆ. ಮೃತರನ್ನ 32 ವರ್ಷದ ವಿನೋದ್ ಹೈಬತ್ರಾವ್ ಪಾಟೀಲ್ ಕರೋಚಿ ಗ್ರಾಮದ ಹಾತ ಕಣಂಗಲೆ ತಾಲೂಕು ಹಾಗೂ 26 ವರ್ಷದ ಸೋಹೇಲ್ ಮನೇರು ಪುಲೆವಾಡಿ ಕೊಲ್ಲಾಪುರ ಎಂದು ಗುರುತಿಸಲಾಗಿದೆ. ಅಪಘಾತದಲ್ಲಿ ಕಾರಿನಲ್ಲಿದ್ದ 36 ವರ್ಷದ ಅಂಜುಮ್ ರಾಜೇಖಾನ್ ಪಿಂಜಾರೆ ಹಾಗೂ 32 ವರ್ಷದ ನಯೀಂ ಹಸನ್ಫೀರ್ ಮೊಮಿನ್ ಜವಾಹರ್ ನಗರ ಕೊಲ್ಲಾಪುರ ಇವರು ಗಾಯಗೊಂಡಿದ್ದಾರೆ. ಅಲ್ಲದೆ ಟ್ರಕ್ ಚಾಲಕ 32 ವರ್ಷದ ಜಾಫರ್ ಆರಿಫ್ ಮತ್ತು ಟ್ರಕ್ನಲ್ಲಿದ್ದ 31 ವರ್ಷದ ಮೊಹಮ್ಮದ್ ಇರ್ಫಾನ್ ಚಿಕ್ಕಮಗಳೂರು ನಿವಾಸಿ ಸಹ ಗಾಯಗೊಂಡಿದ್ದಾರೆ. ತಮಂದಿ ಘಾಟ್ನ ಅಮರ್ ಹೋಟೆಲ್ ಸಮೀಪ ಈ ದುರ್ಘಟನೆ ಸಂಭವಿಸಿದ್ದು, ಡಿಕ್ಕಿಯ ರಭಸಕ್ಕೆ ಕಾರು ಸಂಪೂರ್ಣ ನುಜ್ಜುಗುಜ್ಜಾಗಿದ್ದು, ಟ್ರಕ್ ಕೂಡ ರಸ್ತೆ ಬದಿಗೆ ಹೂಡಿದೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ತವಂದಿ ಘಾಟ್ನಲ್ಲಿ ಭೀಕರ ರಸ್ತೆ ಅಪಘಾತ, 2 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಿಪ್ಪಾಣಿ ನಗರ ಪೊಲೀಸರಿಂದ ಲಭಿಸಿದ ಮಾಹಿತಿಯಂತೆ ಚೆನ್ನೈನಿಂದ ರಸ್ತೆ ಮಾರ್ಗವಾಗಿ ಪುಣೆ ಕಡೆಗೆ ತೆರಳುತ್ತಾ ಇದ್ದ ಟ್ರಕ್ ಹಾಗೂ ಕೊಲ್ಲಾಪುರದತ್ತ ಸಾಗ್ತಾ ಇದ್ದ ಕಾರಿನ ನಡುವೆ ತವಂದಿ ಘಾಟ್ನ ಹೋಟೆಲ್ ಅಮರ್ ಸಮೀಪ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ಕಾರಿನ ಒಂದು ಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು, ಕಾರಿನಲ್ಲಿದ್ದ ವಿನೋದ್ ಹಾಗೂ ಸೋಹೆಲ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ನವೀನ್ ಮತ್ತು ಅಂಜುಮ್ ಗಾಯಗೊಂಡಿದ್ದು, ಹೆಚ್ಚಿನ ಚಿಕಿತ್ಸೆಗೆ ಕೊಲ್ಲಾಪುರ ಆಸ್ಪತ್ರೆಗೆ ರವಾನಿಸಲಾಗಿದೆ. ಟ್ರಕ್ನಲ್ಲಿದ್ದ ಜಾಫರ್ ಮೊಹಮ್ಮದ್ ಹಾಗೂ ಪಿ ರೇಣುಕಾ ಕುಮಾರ್ ಅವರಿಗೂ ಗಾಯಗಳಾಗಿವೆ. ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆ ಅವತಂಡೆ ಕಂಪನಿಯ ಸಿಬ್ಬಂದಿ ಸಂತರಾಮ್ ಮಾಳ್ಗಿ ಹಾಗೂ ನಿಪ್ಪಾಣಿ ನಗರ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಶಿವಾನಂದ್ ಕಾರಜೋಳ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ರಕ್ಷಣಾ ಕಾರ್ಯ ಕೈಗೊಂಡರು. ಗಾಯಾಳುಗಳನ್ನು ಮಹಾತ್ಮ ಗಾಂಧಿ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಯಿತು. ಘಟನಾ ಸ್ಥಳಕ್ಕೆ ಚಿಕ್ಕೋಡಿಯ ಡಿವೈಎಸ್ಪಿ ಗೋಪಾಲಕೃಷ್ಣ ಗೌಡರ್, ನಿಪ್ಪಾಣಿಯ ಸಿಪಿಐ ಬಿಎಸ್ ತಳವಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂಬಂಧ ನಿಪ್ಪಾಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಉಪನಿರೀಕ್ಷಕ ಶಿವಾನಂದ್ ಕಾರಜೋಳ ಅವರು ಹೆಚ್ಚಿನ ತನಿಖೆಯನ್ನ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ಕೃಷ್ಣ ಅರ್ಗೆ, ಎನ್ಕೆಎಸ್ ಟಿವಿ4 ನಿಪ್ಪಾಣಿ.